ನಾದ ಬ್ರಹ್ಮ ಹಂಸಲೇಖ ಸರ್ ಅವರಿಗೆ ಇಡ್ಲಿ ತಿನ್ಬೇಕಾದ್ರೆ ತಲೆಯಲ್ಲಿ ಹುಟ್ಟಿದ ಹಾಡು ಯಾವುದು? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ನಾದ ಬ್ರಹ್ಮ ಹಂಸಲೇಖ ಸರ್ ಅವರಿಗೆ ಇಡ್ಲಿ ತಿನ್ಬೇಕಾದ್ರೆ ತಲೆಯಲ್ಲಿ ಹುಟ್ಟಿದ ಹಾಡು ಯಾವುದು 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 ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಹಾಗಾದ್ರೆ ಆ ಹಾಡು ಯಾವುದು? ಯಾವ ಸಿನಿಮಾದ್ದು? ಈ ಸಿನಿಮಾದ ಹೀರೋ ಯಾರು, ಹೀರೋಯಿನ್ ಯಾರು, ಹಾಗೆ ಆ ಸಿನಿಮಾದ ನಿರ್ದೇಶಕರು ಯಾರು ಅಂತ ನೀವು ತಿಳ್ಕೋಬೇಕೆ? ಮತ್ತೆ ಆಗ್ತಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ನೀವೆಲ್ಲರೂ ಮೊದಲಿಗೆ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಆ ಸಿನಿಮಾ ಯಾವುದು, ಆ ಹೀರೋ ಯಾರು ಎಲ್ಲ ತಿಳ್ಕೊಂಬಿಡೋಣ. ಏನಪ್ಪಾ ಅಂದ್ರೆ ಸ್ನೇಹಿತರೆ, ನಿಮಗೊಂದು ಕ್ಲೂ ಕೊಡ್ತೀನಿ. ಆ ಮೂವಿ ಯಾವ್ದಂತ ಗೆಸ್ ಮಾಡಿ. ಈ ಸಿನಿಮಾದ ಹೀರೋ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಈ ಸಿನಿಮಾದ ಹೀರೋಯಿನ್ ಖುಷ್ಬು. ಈ ಸಿನಿಮಾದ ಡೈರೆಕ್ಟರ್ ಮತ್ತಾರು ಅಲ್ಲ, ನಮ್ಮ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಹಾಗೇನೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಈಗಾಗಲೇ ಹೇಳಿದ್ದೀನಿ, ಅವರೇ ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್. ಗೆಸ್ ಮಾಡ್ತೀರಾ? ಮಾಡ್ತೀರಾ ಮಾಡ್ತೀರಾ ಓ, ನನಗನ್ಸುತ್ತೆ ನೀವು 90% ಗೆಸ್ ಮಾಡಿರ್ತೀರಾ ಅಂತ. ಯಾವ್ದೇಳಿ ಶ್ವೇತ? ಯಾವ್ದ ಯಾವುದು? ನೀನ್ ಈ ಸಿನಿಮಾ ಯಾವ್ದಂತ ಗೆಸ್ ಮಾಡ್ದ? ಗೆಸ್ ಮಾಡಿದ್ದೀನಿ, ಹ, ಆದ್ರೆ ಕರೆಕ್ಟ್ ಹೌದು ಅಲ್ವಾ ಅಂತ ಸ್ವಲ್ಪ ಕನ್ಫ್ಯೂಸ್ ಇದೆ. ಎಲ್ಲನೇ ಕರ್ಸ್ಕೋಬೇಡ, ಹೇಳು, ನಾನು ಆನ್ಸರ್ ಹೇಳ್ತೇನೆ. ನಾನು ಅನ್ಕೊಂಡಿರೋದು ಯಾವುದು ಅಂದ್ರೆ ಹ, ರಣಧೀರ ಇರ್ಬೋದಾ? ಎಸ್, ಯು ಆರ್ ರೈಟ್. ನೋಡಿ, ನಮ್ಮ ಮನೆಯವರು ಗೆಸ್ ಮಾಡಿದ್ದಾರೆ, ರಣಧೀರ ಸಿನಿಮಾ. ಈ ರಣಧೀರ ಸಿನಿಮಾದ ಹಾಡು ಯಾವ್ದು ಅನ್ಕೊಂಡಿದಾರ? ನೋಡಿ, ಈ ರಣಧೀರ ಸಿನಿಮಾದ ಹಾಡನ್ನ ನಮ್ಮ ಹಂಸಲೇಖ ಸರ್ ಬರ್ದಿರೋದು. ನಮ್ಮ ಹಂಸಲೇಖ ಸರ್ ಅವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಮನೆಯಲ್ಲಿ ತಿಂಡಿ ತಿನ್ಬೇಕಾದ್ರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಧರ್ಮಪತ್ನಿಯವರು ಒಂದು ತಮಿಳು ಸಾಂಗ್ ನ ತಂದ್ಬಿಟ್ಟು ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್ ಅವರಿಗೆ ಕೇಳಿಸಿರಂತೆ. ಅಂದ್ರೆ ಅದು ತಮಿಳು ಲಿರಿಕ್ಸ್. ಕನ್ನಡದಲ್ಲಿ ನಿಮಗೆ ಅನುವಾದ ಮಾಡಿ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಪ್ರೀತಿ ಮಾಡಬಾರದು, ಮಾಡಿದರೆ ಅದನ್ನ ಮುಚ್ಚಿಡಬಾರದು ಅನ್ನೋದ ಲಿರಿಕ್ಸ್. ಅದು ಕನ್ನಡದಲ್ಲಿ ಈ ರೀತಿ ತಂತೆ. ಆಗ ಹಂಸಲೇಖ ಸರ್ ಅವರು ಒಂದೆರಡು ಲೈನ್ ಬರೀತಾರಂತೆ. ಅದು ಏನಪ್ಪಾ ಅಂದ್ರೆ, ದೇವರು ನೀಡಿದ ಪ್ರೀತಿಗೆ ನೀಡಿರಿ ನಿಮ್ಮಯ ಒಪ್ಪಿಗೆ, ಭೂಮಿಯ ಮೇಲೆ ನಾವು ಪ್ರೀತಿಸಿದ ತಪ್ಪಿಗೆ ಅಂತ ಬರೆದ್ರಂತೆ. ಈ ಒಂದು ಸಾಲುಗಳನ್ನ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರಿಗೆ ತೋರಿಸಿದ್ರಂತೆ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ಆ ಸಾಲುಗಳನ್ನ ನೋಡಿ ತುಂಬಾ ಇಷ್ಟಪಟ್ರಂತೆ. ಇದೇ ಇರ್ಲಿ ಬಿಡ್ರಿ, ಸಖತ್ತಾಗಿದೆ, ಕಂಪೋಸ್ ಮಾಡಿಬಿಡ್ರಿ ಅಂತ ಹೇಳಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ಹಂಸಲೇಖ ಸರ್ಗೆ ಹೇಳ್ಬಿಟ್ರಂತೆ. ನಮ್ಮ ಹಂಸಲೇಖ ಸರ್ ಕುತ್ಕೊಂಡು ಕಂಪೋಸ್ ಮಾಡೇ ಬಿಟ್ರಂತೆ. ಕಂಪೋಸ್ ಮಾಡಾದ್ಮೇಲೆ ನಮ್ಮ ಹಂಸಲೇಖ ಸರ್ಗೆ ಏನೋ ಇದ್ರಲ್ಲಿ ಕಡಿಮೆ ಇದೆಯಲ್ಲ, ಏನೋ ಇದ್ರಲ್ಲಿ ಕಡಿಮೆ ಇದೆಯಲ್ಲ, ಯಾಕೋ ನನಗೆ ಇಷ್ಟನೇ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ಮತ್ತೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರಿಗೆ ಕೇಳಿದ್ರಂತೆ, ಬೇರೆ ಏನಾದ್ರು ಬರೆಯೋಣವಾ ಅಂತ. ಅದಕ್ಕೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹೇಳಿದ್ರಂತೆ, ಬೇಡ ಕಣ್ರಿ, ಈಗ ನಾಳೆ ಶೂಟಿಂಗ್ ಹೋಗ್ಬೇಕು, ಬೇಡ ಬೇಡ, ಇದೇ ಇರಲಿ, ಏನೇ ಚೇಂಜ್ ಮಾಡಕ್ ಹೋಗ್ಬೇಡ ಅಂದ್ರಂತೆ. ಸರಿ ಅಂತೇಳಿ ನಮ್ಮ ಹಂಸಲೇಖ ಸರ್, ಅಷ್ಟಕ್ಕೆ ಬಿಡ ಜಾಯಮಾನ ಅಲ್ಲ ನಮ್ಮ ಹಂಸಲೇಖ ಸರ್. ನಮ್ಮ ಹಂಸಲೇಖ ಸರ್ ರವಿಚಂದ್ರನ್ ಸರ್ಗೆ ಆಯ್ತು ಬಿಡಿ ಅದನ್ನೇ ಇಟ್ಕೊಂತೀನಿ ಅಂತ ಹೇಳಿ ಮತ್ತೆ ನಮ್ಮ ಹಂಸಲೇಖ ಸರ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವ್ರನ್ನ ಚೆನ್ನೈಗೆ ಕಳ್ಸೋದಕ್ಕೆ ಏರ್ಪೋರ್ಟಿಗೆ ಹೋದ್ರಂತೆ. ಆಗ ಏರ್ಪೋರ್ಟಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಮತ್ತೂ ತಲೆಯಲ್ಲಿ ಹುಳ ಬಿಟ್ಕೊಂಡವ್ರೆ. ಇದು ನನಗೆ ಯಾಕೆ ಇಷ್ಟನೇ ಆಗ್ತಲ್ಲ, ಏನಾರ ಮಾಡಿ ಚೇಂಜ್ ಮಾಡ್ಬೇಕಂತ ಮತ್ತೆ ಏನ್ ಮಾಡಿದ್ದಾರೆ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರಿಗೆ ಹೇಳಿದ್ದಾರೆ, ನಾನು ಮತ್ತೆ ಸಾಂಗ್ ಚೇಂಜ್ ಮಾಡ್ತೀನಿ ಅಂತ. ಬೇಡ ಬೇಡ ಬೇಡ, ಪಲ್ಲವಿ ಅದನ್ನೇ ಇಟ್ಕೊಳ್ರಿ ಅಂತ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹಂಸಲೇಖ ಸರ್ಗೆ ಹೇಳಿದ್ದಾರೆ. ಆದ್ರೂ ನಮ್ಮ ಹಂಸಲೇಖ ಸರ್ ಬಿಡ್ತಾರೇನ್ರಿ?
ನಮ್ಮ ಹಂಸಲೇಖ ಸರ್ ತಲೆ ಕೆಡಿಸ್ಕೊಂಡು ಏನಾದ್ರೂ ಹಾಡನ್ನ ಬರೆಯಕ್ ಕೂತ್ಕೊಂಡ್ರೆ ಆ ಹಾಡು ಕರೆಕ್ಟ್ ಬರೋವರೆಗೂ ಬಿಡೋ ಅಂತ ಜಾಯಮಾನನೇ ಅಲ್ಲ ನಮ್ಮ ಹಂಸಲೇಖ ಸರ್ದು. ಸರಿ ಅಂತೇಳಿ ರಾತ್ರಿ ಮತ್ತೆ ಮನೆ ಬಂದು ಕುತ್ಕೊಂಡು ಬರೀತಾ ಕುತ್ಕೊಂಡ್ರಂತೆ. ಆಗ ಮತ್ತೆ ಅವರಿಗೆ ತಲೆಯಲ್ಲಿ ಒಳ್ದಿದ್ದೆ, ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು ಅಂತ ಸಾಂಗ್ ಬರರಂತೆ. ನೀವೇ ನೋಡಿರ್ತೀರಿ ಆ ಸಾಂಗ್. ಮತ್ತೆ ಬೇರೆ ಯಾವ ಸಿನಿಮಾದಲ್ಲ, ರಣಧೀರ. ಆ ರಣಧೀರ ಸಿನಿಮಾದ ಲೋಕವೇ ಹೇಳಿದ ಮಾತಿದು ಸಾಂಗು. ಆ ಸಾಂಗ್ ಮಾತ್ರ ಸಿಕ್ಕಾಬಟ್ಟೆ ಹಿಟ್ ಆಗೋಯ್ತು. ಸಾಂಗ್ ಅಷ್ಟೆಲ್ಲ, ಸಿನಿಮಾನು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಈಗಲೂ ಕೂಡ, ಇವತ್ತಿಗೂ ಕೂಡ ಆ ಹಾಡ್ನ ನೀವು ಯಾವುದೇ ಒಂದು ಈವೆಂಟ್ ಅಲ್ಲಾಗ್ಲಿ, ಎಲ್ಲರಾಗ್ಲಿ ನೀವು ಆ ಹಾಡ್ನ ಕೇಳ್ತಾ ಇದ್ರೆ ಇನ್ನೂ ಫ್ರೆಶ್ ಅನ್ಸುತ್ತೆ ನಿಮಗೆ. ನಿಜ ಅಲ್ವೇ? ಈ ಸಾಂಗ್ ಅಂತ ಅಷ್ಟೇ ಅಲ್ಲ, ನಮ್ಮ ಹಂಸಲೇಖ ಸರ್ ಮತ್ತೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಬಂದಿರ್ತಕ್ಕಂತ ಹಲವಾರು ಹಾಡುಗಳು, ಹಲವಾರು ಅಂತಲ್ಲ ಸಾವಿರಾರು ಹಾಡುಗಳು ಅಂತ ಹೇಳಿ ತಪ್ಪಾಗ್ಲಾರ್ದು, ಅಂತ ಹಾಡುಗಳನ್ನ ಇವತ್ತಿಗೂ ಕೂಡ ನಾವು ಮೆಲ್ಕಾಗ್ತಾ ಇರ್ತೀವಿ. ಯಾಕಂದ್ರೆ ಅವರಿಬ್ಬರ ಕಾಂಬಿನೇಷನ್ ಅಷ್ಟು ಸಖತ್ತಾಗಿ ವರ್ಕೌಟ್ ಆಗಿತ್ತು. ಈಗಲೂ ಕೂಡ ನೀವು ಪ್ರೇಮಲೋಕ ಸಿನಿಮಾದ ಸಾಂಗ್ ಕೇಳಿ, ಸಿಪಾಯಿ ಸಿನಿಮಾದ ಸಾಂಗ್ ಕೇಳಿ, ರಾಮಚಾರಿ ಸಿನಿಮಾದ ಸಾಂಗ್ ಕೇಳಿ, ಯಾವ್ದು ಸಾಂಗ್ ಕೇಳ್ತಿರ್ರಿ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ನಮ್ಮ ಹಂಸಲೇಖ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಎಲ್ಲಾ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್. ಹಾಗಾಗಿ ಈ ಒಂದು ರಣಧೀರ ಸಿನಿಮಾದ ಲೋಕವೇ ಹೇಳಿದ ಮಾತಿದು ಹಾಡು ಹುಟ್ಟಿದ್ದು ಹೀಗೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗೆ ನಮ್ಮ ಹಂಸಲೇಖ ಸರ್ಗೆ ಇಡ್ಲಿ ತಿನ್ಬೇಕಾದ್ರೆ ಈ ಹಾಡು ಹೇಗೆ ಹುಡ್ತ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ವಾ? ಗೊತ್ತಾದ್ಮೇಲೆ ಮುಗೈತ್ ಬಿಡ್ರಿಪ್ಪ ಅಂತ ಹೇಳ್ತಾ ಮತ್ತಿನ್ನ ಯಾಕೆ ಇನ್ನು ಸುಮ್ಮನೆ ಈ ವಿಡಿಯೋನ ಲ್ಯಾಗ್ ಮಾಡ್ಕೊಂತ ಹೋಗೋದು, ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ರಣಧೀರ ಸಿನಿಮಾ ಈಗಲೂ ನೋಡ್ತಾ ಇದ್ರೆ ತಲೆಯಲ್ಲಿ ಬರದೆ, ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು ಅಂತ ಈಗಲೂ ಕೂಡ ನಾವು ಯಾವಾಗಲೂ ಗುಣಗ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ಜೈ ಹಂಸಲೇಖ ಸರ್, ಜೈ ಕರ್ನಾಟಕ. ಧನ್ಯವಾದಗಳು.